ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಮತ್ತೊಂದು ಶ್ರೇಷ್ಠವಾದಂತಹ ಕರ್ತನ ದಿನ ನಮಗೆ ಸಿಕ್ಕಿತು. ಭಾನುವಾರವಲ್ಲವೋ? ದೇವರ ಆಲಯಕ್ಕೆ ಹೋಗಬೇಕು, ಆತನನ್ನು ಆರಾಧಿಸಬೇಕು, ಆತನಲ್ಲಿ ಆನಂದಿಸಬೇಕು. ಆತನ ಮಾತುಗಳು ಅಂದರೆ ದೇವರ ಮಾತುಗಳು ದೈವ ಸೇವಕರ ಮೂಲಕ ಕೇಳಬೇಕು, ದೇವರೊಂದಿಗೆ ಮಾತಾಡಿಕೊಳ್ಳಬೇಕು, ದೇವರನ್ನು ಹಾಡಿನಿಂದ ಆರಾಧಿಸಬೇಕು, ಜೊತೆ ವಿಶ್ವಾಸಿಗಳೊಂದಿಗೆ ಕೂಡಿ ಆನಂದಿಸಬೇಕು. ಸಹೋದರ ಸಹೋದರಿಯಾಗಿ ನಾವೆಲ್ಲರೂ ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟ ವಿಶ್ವಾಸಿಗಳೆಲ್ಲರೂ ಸೇರಿ ಸಭೆಯಾಗಿ ಕೂಡಿ ಒಬ್ಬರನ್ನೊಬ್ಬರು ಪ್ರೀತಿ ತೋರಿಸಲು, ಸತ್ಕಾರ್ಯ ಮಾಡಲು ಪ್ರೋತ್ಸಾಹಿಸೋಣ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಬನ್ನಿ ಹಾಗಾದರೆ ಸಭೆಗಳಿಗೆ ಹೋಗುವ ಮುಂಚೆ ಚಿಕ್ಕ ವಾಕ್ಯ ಧ್ಯಾನ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ಉದಯ ಕಾಲದಲ್ಲಿ ನಿಮ್ಮ ಮಾತುಗಳಿಂದ ನಮ್ಮ ಹೃದಯಕ್ಕೆ ಅವಶ್ಯಕವಾಗಿರುವ ಸ್ಪಂದನೆಯನ್ನುಂಟು ಮಾಡುವಂತಹ ಈ ಸೀಸನ್ನಲ್ಲಿ ದೇವರೇ, ನಿಮ್ಮನ್ನು ಆರಾಧಿಸುವುದಕ್ಕಾಗಿ ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಕ್ರಿಸ್ಮಸ್ ಕ್ರಿಸ್ಮಸ್ ಎಂದು ಜನರು ಹೇಳ್ತಿದ್ದಾರೆ. ಬರುವಂತಹ ನೆಕ್ಸ್ಟ್ ಸಂಡೇ 22 ಹೌದಲ್ಲವೇ? ನಿಜವೇ. ಡಿಸೆಂಬರ್ 25ರಂದು ಯೇಸು ಕ್ರಿಸ್ತನು ಹುಟ್ಟಲಿಲ್ಲ, ಅದು ಬೈಬಲ್ನಲ್ಲಿ ಇಲ್ಲ ಎನ್ನುವುದು ವಾಸ್ತವವೇ. ಯಾರೂ ಅಲ್ಲಗಳೆಯುತ್ತಿಲ್ಲ. ಯಾರಾದರೂ ಹೆಚ್ಚು ತಿಳುವಳಿಕೆ ಇಲ್ಲದವರು ಡಿಸೆಂಬರ್ 25ರಂದೇ ಯೇಸು ಖಚಿತವಾಗಿ ಹುಟ್ಟಿರಬಹುದೆಂದು ವಾದಿಸುತ್ತಿರಬಹುದೇನೋ, ಆದರೆ ಅದಕ್ಕೆ ಯಾವ ನಿರೂಪಣೆಗಳಿಲ್ಲ. ಆದರೆ ಆದಿಸಭೆಯಲ್ಲಿರುವಂತಹ ಬಿಷಪ್ಗಳು, ಆ ಫಾದರ್ಗಳು ಹಾಗೂ ಬಹಳಷ್ಟು ಜನ ಗ್ರೀಕರು ಮತ್ತು ಇತರ ವಿಶ್ವಾಸಿಗಳು, ಇತರ ನಂಬಿಕೆಗೆ ಸೇರಿರುವ ಜನರು ಯೇಸುವನ್ನು ಅರಿತಾಗ, ನಮಗೆ ಯಾವ ಹಬ್ಬ ಇಲ್ವಲ್ಲ, ಬೇರೆಯವರಿಗೆ ಬಹಳಷ್ಟು ಹಬ್ಬಗಳಿವೆ, ಯೇಸುವನ್ನು ಕಂಡುಕೊಂಡ ನಂತರ ಯಾವ ಹಬ್ಬ ಇಲ್ವಲ್ಲ ಅಂದುಕೊಂಡು ಅವರು ಸುಮ್ಮನೆ ತೊಂದರೆ ಕೊಡ್ತಿರುವಾಗ, ಆ ಸನ್ ಗಾಡ್ ವರ್ಷಿಪ್ ದಿನವಾಗಿದೆ ಡಿಸೆಂಬರ್ 25, ಆ ದಿನವೇ ಹಬ್ಬ ಆಚರಿಸಿಕೊಳ್ಳಿ, ಅದನ್ನೇ ನೀವು ಯೇಸು ಕ್ರಿಸ್ತನ ಜನನ ದಿನವನ್ನಾಗಿ ಹಬ್ಬ ಆಚರಿಸಿಕೊಳ್ಳಿರಿ ಎಂದು ಹೇಳ್ತಾರೆ. ಅದರ ಮೇರೆಗೆ ಅಂದಿನಿಂದ ನಮಗಿಷ್ಟ ಬಂದಂತೆ ಅದಕ್ಕೆ ಅದನ್ನು ಇದನ್ನು ಸೇರಿಸಿಕೊಳ್ತಿದ್ದೇವೆ. ಆದರೆ ಅವೆಲ್ಲವುಗಳಿಗೆ ಕೆಲವೊಂದು ಆಧಾರಗಳಿವೆ. ನೋಡಿ ಪ್ರಿಯರೇ, ಯೇಸು ಕ್ರಿಸ್ತನು ಜನಿಸಿದಾಗ ಒಂದು ಸ್ಟಾರ್ ಹುಟ್ಟಿರುವುದರಿಂದ ಒಂದು ಸ್ಟಾರ್ ಕಟ್ಟಿಕೊಳ್ತಾರೆ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಾಗ ಆತನು ನಮಗೆ ಕಲಿಸಿಕೊಟ್ಟಿರುವಂತಹ ಪಾಠವೇನೆಂದರೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ, ನೀವು ನನ್ನನ್ನು ಹಿಂಬಾಲಿಸುವಾಗ ನೀವು ಕೂಡ ನನ್ನ ಬೆಳಕಿನಲ್ಲಿ ನಡೆಯಬೇಕು, ನೀವು ಕೂಡ ಬೆಳಕಾಗಿರಬೇಕು. ಅಂತಹ ಕೆಲವೊಂದು ಉದಾಹರಣೆ ರೂಪದಲ್ಲಿ ಕ್ಯಾಂಡಲ್ ಬೆಳಗಿಸುತ್ತಾರೆ. ಈ ಕ್ರಿಸ್ಮಸ್ ತಾತನ ಬಗ್ಗೆ ಹೇಳೋದಾದ್ರೆ, ಆ ಕ್ರಿಸ್ಮಸ್ ತಾತನ ಕುರಿತಾಗಿ ನಮಗೆ ಎಲ್ಲಿಯೂ ಬೈಬಲ್ನಲ್ಲಿ ವಾಕ್ಯವಿಲ್ಲ. ನಿಜವೇ, ಸೆಂಟ್ ನಿಕೋಲೋಸ್ ಎಂಬ ಒಬ್ಬ ಭಕ್ತಿಯುಳ್ಳಂತಹ ಒಬ್ಬ ವ್ಯಕ್ತಿ ಬಡವರ ಮೇಲೆ ಕನಿಕರ ತೋರಿಸುತ್ತಾನೆ. ಹೇಗೆಂದರೆ, ಅವರ ತಂದೆ ಬಹಳಷ್ಟು ಆಸ್ತಿ ಸಂಪಾದಿಸಿ ಸತ್ತು ಹೋದ ನಂತರ ಆ ಆಸ್ತಿಯನ್ನೆಲ್ಲ ಬಡವರಿಗೆ ಹಂಚುತ್ತಾರೆ. ಅದರ ಹಿಂದೆ ದೊಡ್ಡ ಕಥೆಯೇ ಇದೆ. ಈ ಬೆಳಗ್ಗೆ ಆ ಕಥೆಯ ಬಗ್ಗೆ ಬೇಡ ಬಿಡಿ, ಮತ್ತೊಂದು ಸಾರಿ ಹೇಳ್ತೇನೆ ನಿಮಗೆ. ಅವರು ಮಕ್ಕಳನ್ನು ಬಹಳ ಪ್ರೀತಿಸ್ತಾ ಇದ್ರು. ಮಕ್ಕಳು ಸಾಕ್ಸ್ ಒಳಗಡೆ ತಮಗೇನ್ ಬೇಕೆಂದು ಬರೆದು ಒಂದು ಕೋಲಿಗೆ ಕಟ್ಟಿದಾಗ ಬೆಳಗಾಗುವಷ್ಟರಲ್ಲಿ ಚಾಕ್ಲೇಟ್ಗಳು, ಗೊಂಬೆಗಳು ಆ ಸಾಕ್ಸ್ ಒಳಗಡೆ ತಂದಿಡ್ತಾ ಇದ್ರು. ಅವರೇ ತಂದಿಡ್ತಾ ಇದ್ರು, ದೇವರೇ ತಂದು ಕೊಟ್ಟಿದ್ದಾರೆ ಎಂದು ಭಾವಿಸಿ ಅವರು ಸಂತೋಷಿಸ್ತಾ ಇದ್ರು. ಒಂದು ದಿನ ಆ ವ್ಯಕ್ತಿಯೇ ಕೊಟ್ಟಿದ್ದಾರೆ ಎಂದು ಗೊತ್ತಾಗುತ್ತೆ. ಅಂದಿನಿಂದ ಅದೊಂದು ಆಚಾರವಾಗಿಯೇ ಉಳ್ಕೊಂಡಿದೆ. ಈಗಲಾದರೋ ಕ್ರಿಸ್ಮಸ್ ತಾತ ಅಂದ್ರೆ ಬಹಳ ತ್ಯಾಗದಿಂದ ಕೂಡಿದ ವ್ಯಕ್ತಿ. ಈ ದಿನಗಳಲ್ಲಿ ಆತನಿಗೆ ಒಬ್ಬ ಹಾಸ್ಯಗಾರನಂತೆ ತೋರಿಸುತ್ತಾ ಇಷ್ಟ ಬಂದಂತೆ ಡ್ಯಾನ್ಸ್ ಮಾಡ್ತಿದ್ದಾರೆ. ಆದರೆ ಅದು ಸರಿಯಾದದ್ದಲ್ಲ. ಒಂದು ವಿಷಯ ಹೇಳ್ತೇನೆ ಪ್ರಿಯರೇ, ಕ್ರಿಸ್ಮಸ್ನಲ್ಲಿ ನಾವು ನೋಡುವುದೇನೆಂದರೆ ಆರಾಧನೆ. ಆರಾಧನೆ. ಯಾವಾಗ ಮರಿಯಳು ತಾನು ಗರ್ಭಿಣಿ ಆಗಿದ್ದಾಳೆ ಎಂಬ ಸಂಗತಿಯನ್ನು ಗಾಬ್ರಿಯೇಲನ ದೂತನಿಂದ ಹೇಳಲ್ಪಡುವುದನ್ನು ಕೇಳಿದಳು, ಲೋಕ ರಕ್ಷಕನನ್ನು ತನ್ನ ಗರ್ಭದಲ್ಲಿ ಹೋರ್ಲಿಕ್ಕಿದ್ದೇನೆ ಅಥವಾ ಹೋರುತ್ತಾ ಇದ್ದೇನೆ ಎಂಬುದಾಗಿ ತಿಳಿದುಕೊಂಡಳೋ, ಆಕೆ ದೇವರನ್ನು ಹೇಗೆ ಘನಪಡಿಸಿದಳೆಂದು, ಯಾವ ರೀತಿಯಾಗಿ ಆರಾಧಿಸಿದಳು ಎಂಬುದನ್ನು ನೀವು ಲೂಕನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ನೋಡಬಹುದು. ಲೂಕನ ಸುವಾರ್ತೆ 2ನೇ ಅಧ್ಯಾಯ ನಾನು ಓದುತ್ತಿದ್ದೇನೆ ನೋಡ್ರಿ. ಕೆಲವೊಂದು ವಚನಗಳು ಗಮನ ಕೊಟ್ಟು ಕೇಳ್ರಿ. 46ನೇ ವಚನದಿಂದ ಕೆಲವು ವಚನಗಳನ್ನು ಓದುತ್ತಾ ಇದ್ದೇನೆ ಕೇಳ್ರಿ. ಲೂಕ 1:46. ಆಗ ಮರಿಯಳು ಹೀಗಂದಳು, ನನ್ನ ಪ್ರಾಣವು ಕರ್ತನನ್ನು ಘನಪಡಿಸುತ್ತಿದೆ.
ಏನಂತೆ ನನ್ನ ಪ್ರಾಣವು ನನ್ನ ಕರ್ತನನ್ನು ಘನಪಡಿಸುತ್ತಿದೆ. ಆತನು ತನ್ನ ದಾಸಿಯ ದೀನಸ್ಥಿತಿಯ ಮೇಲೆ ಲಕ್ಷ್ಯವಿಟ್ಟಿದ್ದಾನೆ. ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರ ವಿಷಯದಲ್ಲಿ ಉಲ್ಲಾಸಗೊಂಡದೆ. ಶಕ್ತವಾಗಿರುವ ಆತನು ನನಗೆ ದೊಡ್ಡ ಉಪಕಾರಗಳನ್ನು ಮಾಡಿದ್ದಾನೆ. ಇಗೋ, ಇಂದಿನಿಂದ ತಲತಲಾಂತರದವರೆಲ್ಲ ನನ್ನನ್ನು ಧನ್ಯಳೆಂದು ಹೊಗಳುವರು. ಆತನ ನಾಮ ಪರಿಶುದ್ಧವಾದದ್ದು. ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ದಯವು ತಲತಲಾಂತರದವರೆಗೂ ಇರುವುದು. ಆತನು ತನ್ನ ಭುಜ ಪರಾಕ್ರಮವನ್ನು ತೋರಿಸಿ ಸೊಕ್ಕಿದ ಮನಸ್ಸುಳ್ಳವರನ್ನು ಚದರಿಸಿ ಬಿಟ್ಟಿದ್ದಾನೆ. ದೇವರಲ್ಲಿ ಈಕೆ ಆನಂದಿಸುತ್ತಿದ್ದಾಳೆ. ನಾನು ದೀನಳು ಅನ್ನುತ್ತಾಳೆ. ನಾನು ಯೇಸುವಿಗೆ ತಾಯಿ ಅನ್ನುತ್ತಾ ಇಲ್ಲ. ದೀನಳಾದ ನನ್ನನ್ನು ಕರ್ತನು ಕನಿಕರಿಸಿದ್ದಾರೆ ಅನ್ನುತ್ತಾಳೆ. ನನ್ನ ಪ್ರಾಣ ನನ್ನ ಕರ್ತನನ್ನು ಘನಪಡಿಸುತ್ತದೆ. ಸರ್ವಶಕ್ತನಾದ ದೇವರು ದೊಡ್ಡ ಕಾರ್ಯ ನನ್ನಲ್ಲಿ ಮಾಡಿದ್ದಾರೆ. ಇಂದಿನಿಂದ ಎಲ್ಲರೂ ಧನ್ಯರೆಂದು ಹೇಳ್ತಾರೆ. ಆತನಲ್ಲಿ ಭಯಭಕ್ತಿ ಇಟ್ಟವರ ಮೇಲೆ ಆತನ ದಯೆ ತಲತಲಾಂತರಕ್ಕೂ ಇರುವುದು ಎಂದು ಯೇಸುವನ್ನು ಘನಪಡಿಸುತ್ತಿದ್ದಾಳೆ, ಆರಾಧಿಸುತ್ತಿದ್ದಾಳೆ. ಹಾಗಾದರೆ ಯೇಸು ಕ್ರಿಸ್ತನನ್ನು ಹೊಂದಿಕೊಂಡಿರುವ ನಾವು ಎಷ್ಟರ ಮಟ್ಟಿಗೆ ಆತನನ್ನು ಆರಾಧಿಸಬೇಕು ನೋಡಿ. ಇಷ್ಟೊಂದು ದೊಡ್ಡ ರಕ್ಷಣೆ ನನಗೆ ಕೊಟ್ಟಿದ್ದೀರಲ್ಲ ದೇವರೇ, ನಿಮಗೆ ವಂದನೆಗಳು. ಈ ಹೊತ್ತು ರಕ್ಷಕನು ಹುಟ್ಟಿದ್ದಾನೆ ಎಂಬ ಮಾತು ಇನ್ನೂ ಅರಿಯಲಾರದವರು ಎಷ್ಟೋ ಮಂದಿ ಇದ್ದಾರೆ. ನಾನಾದರೂ ಎಷ್ಟೋ ವರ್ಷಗಳ ಹಿಂದೆ ನಿಮ್ಮನ್ನು ಅರಿತುಕೊಂಡು ನನ್ನ ರಕ್ಷಕನು ನೀವೇ ಆಗಿದ್ದೀರಿ ಎಂದು ಗ್ರಹಿಸಿ ನಿಮ್ಮ ರಕ್ಷಣೆಯ ಆನಂದವನ್ನು ನನ್ನ ಜೀವಿತದಲ್ಲಿ ಅನುಭವಿಸಿ ಅನುದಿನವೂ ನಿಮ್ಮ ಕೃಪೆಯಲ್ಲಿ ಭದ್ರಪಡಿಸುತ್ತಿದ್ದೇನೆ ಎಂಬುದಾಗಿ ಯೇಸುವನ್ನು ಘನಪಡಿಸಬಾರದೋ? ಆತನನ್ನು ಆರಾಧಿಸಬಾರದೋ? ಆತನಿಗೆ ಮೊರೆ ಇಡಬಾರದೋ? ಮರಿಯಳು ಆತನನ್ನು ಆರಾಧಿಸುತ್ತಾಳೆ. ಆ ಕಾಲದ ಕುರುಬರು ಈ ಹೊತ್ತು ನಿಮಗೊಬ್ಬ ರಕ್ಷಕನು ಹುಟ್ಟಿದ್ದಾನೆ ಎಂದು ಕೇಳಿದ ಕೂಡಲೇ ಏನ್ ಮಾಡುತ್ತಾರೆ? ಓಡೋಡಿ ಬಂದು ಬೇಗನೆ ಬಂದು ಮರಿಯಳನ್ನೂ ಕೂಸನ್ನು ನೋಡಿ ಅತ್ಯಾನಂದ ಭರಿತರಾದರು. ತಾವು ಕಂಡವುಗಳ ಕುರಿತಾಗಿ, ತಾವು ಕೇಳಿರುವವುಗಳ ಕುರಿತಾಗಿ. ಈಗ ಜನರಿಗೆಲ್ಲ ಸಂತೋಷ ಉಂಟು ಮಾಡುವ ಶುಭ ಸಮಾಚಾರ ಈ ಹೊತ್ತು ನಿಮಗೆ ತಿಳಿಯಪಡಿಸುತ್ತಿದ್ದೇನೆ ಅಂದಾಗ, ಈ ಹೊತ್ತು ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನೇ ಕರ್ತನಾದ ಯೇಸು ಕ್ರಿಸ್ತನು ಎಂಬುದಾಗಿ ದೂತನು ಹೇಳಿರುವ ಮಾತು ಕಣ್ಣಾರೆ ಆ ಕೂಸು ಮರಿಯಳು ಆ ಬೆತ್ಲೆಹೇಮಿನಲ್ಲಿರುವ ಆ ಒಂದು ಪಶುಗಳು ಹುಲ್ಲು ತಿನ್ನುವಂತಹ ಕೊಟ್ಟಿಗೆಯಲ್ಲಿ ಮಲಗಿಸಿಟ್ಟಿರುವ ಯೇಸುವನ್ನು ನೋಡಿದಾಗ ಒಂದು ಶಿಶುವಾಗಿ ನೋಡಲಿಲ್ಲ. ಅವರು ಒಂದು ಆತ್ಮೀಯ ನೇತ್ರದಿಂದ ನೋಡ್ತಾರೆ, ರಕ್ಷಕನನ್ನಾಗಿ ನೋಡ್ತಾರೆ, ಕರ್ತನನ್ನಾಗಿ ನೋಡ್ತಾರೆ. ದೂತನೇ ಹೇಳ್ತಾನೆ ಆತನೇ ಕರ್ತನಾದ ಕ್ರಿಸ್ತನು ಎಂಬುದಾಗಿ. ಹಲ್ಲೆಲೂಯಾ. ಎಷ್ಟೋ ವರ್ಷಗಳಾದರೂ, ಎಷ್ಟೋ ವರ್ಷಗಳಿಂದ ಸುವಾರ್ತೆ ಕೇಳಿದ್ರು. ಆ ರೀತಿ ಕೇಳಿರುವ ಸುವಾರ್ತೆಯ ವಿಷಯದಲ್ಲಿ ಯೆಹೋವನು ಒಳ್ಳೆಯವನೆಂದು ರುಚಿ ನೋಡಿ ಅನುಭವಿಸಿರಿ ಎಂದು ಹೇಳಿದ್ರೆ, ಎಷ್ಟು ಜನ ನಿಮ್ಮಲ್ಲಿ ಯೇಸು ಕ್ರಿಸ್ತನನ್ನು, ಆತನ ಶ್ರೇಷ್ಠತೆಯನ್ನು ನಿಜವಾಗ್ಲೂ ನಿಮ್ಮಲ್ಲಿ ಅನುಭವಪೂರ್ವಕವಾಗಿ ತಿಳಿದುಕೊಂಡಿದ್ದೀರಿ? ಆಚಾರ ಭಕ್ತಿಯಿಂದಲೇ ಭಾನುವಾರ ಹೋಗು ಬರುವಂಥವರಾಗಲಿ, ಹಬ್ಬ ಎಂದು ಹೇಳುತ್ತಾ ಹಬ್ಬ ಆಚರಿಸುವಂಥವರಾಗಿದ್ದೀರೇ ಹೊರತು ಆತ್ಮದಿಂದಲೂ ಸತ್ಯದಿಂದಲೂ ಆತನನ್ನು ಆರಾಧಿಸಬೇಕೆಂಬ ವಿಷಯವನ್ನು ಎಷ್ಟು ಜನ ಗ್ರಹಿಸಿಕೊಳ್ತಾ ಇದ್ದೀರಿ? ಈ ವರುಷ ಆತ್ಮದಿಂದಲೂ ಸತ್ಯದಿಂದಲೂ ಆತನನ್ನು ಆರಾಧಿಸೋಣ. ಯೇಸು ಕ್ರಿಸ್ತನು ಈಗ ಬಾಲಕನಾಗಿಲ್ಲ, ಈಗ ಆತನು ಶಿಶುವಲ್ಲ. ಆ ದಿನ ಅವರು ಆತನನ್ನು ಶಿಶುವಾಗಿ ನೋಡಿದ್ರೆ ಆರಾಧಿಸಲಿಕ್ಕೆ ಆಗ್ತಾ ಇರಲಿಲ್ಲ. ಆತನನ್ನು ಪರಿಪೂರ್ಣವಾಗಿ ರಕ್ಷಕನನ್ನಾಗಿ ನೋಡ್ತಾರೆ. ಆ ಜ್ಞಾನಿಗಳು ಕರ್ತನನ್ನು ನೋಡಿ ಏನ್ ಮಾಡ್ತಾರೆ? ಸಾಷ್ಟಾಂಗವಾಗಿ ಪೂಜಿಸುತ್ತಾರೆ. ಪೂಜಿಸುವುದು ಅಂದ್ರೇನು? ಆರಾಧಿಸುತ್ತಾರೆ. ಒಬ್ಬ ಚಿಕ್ಕ ಬಾಲಕನ ಮುಂದೆ ಸಾಷ್ಟಾಂಗವಾಗಿ ನಮಸ್ಕರಿಸಿ ಆರಾಧಿಸ್ತಾರೆ. ಕಾರಣ ಅವರ ಮನೋನೇತ್ರಗಳು ತೆರೆಯಲ್ಪಡುತ್ತವೆ. ಬಾಲ ಯೇಸುವಿನಲ್ಲಿ ಸಂಪೂರ್ಣ ಕ್ರಿಸ್ತನನ್ನು ನೋಡುತ್ತಾರೆ. ವಿಚಿತ್ರವೇನೆಂದರೆ ಈ ದಿನ ಸಂಪೂರ್ಣನಾದ ಯೇಸುವಿನಲ್ಲಿ ಇನ್ನೂ ಬಾಲ ಯೇಸುವನ್ನೇ ಊಹಿಸಿಕೊಳ್ತಿದ್ದಾರೆ ಬಹಳಷ್ಟು ಜನ. ಮರಿಯಮ್ಮ ಗರ್ಭ ಹೊತ್ತಿದ್ದ ಯೇಸು ಕ್ರಿಸ್ತನನ್ನೇ ಈ ದಿನ ಅನೇಕರು ಆರಾಧಿಸುವಂಥದ್ದು ಎಷ್ಟೋ ವಿಷಾದಕರವಾಗಿದೆ. ಆತನು ಶಿಶುವಾಗಿ ಲೋಕಕ್ಕೆ ಬಂದಿರುವ ಮಾತು ವಾಸ್ತವವೇ. ಇವನ್ ಆತನ ತಾಯಿಯಾದ ಮರಿಯಳು ಕೂಡ ಆತನಿಗೆ ಕರ್ತನು ಎಂದು ಉಲ್ಲೇಖಿಸುತ್ತಾಳೆ. ಆತನನ್ನೇ ಆಕೆ ಆರಾಧಿಸುತ್ತಾಳೆ. ಆದರೆ ಇನ್ನೂ ಬಾಲ ಯೇಸುವನ್ನು ಮರಿಯಳನ್ನು ಆರಾಧಿಸುವಂಥವರನ್ನು ನೋಡಿದ್ರೆ ವಿಚಿತ್ರ ಅನಿಸುತ್ತೆ. ದೇವರು ಅಂಥವರ ಮನೋನೇತ್ರಗಳನ್ನು ತೆರೆಯಲಿ. ಒಂದು ವೇಳೆ ನೀವು ಬಾಲಯೇಸುವನ್ನು ನಾವೇನು ಆರಾಧಿಸುತ್ತಾ ಇಲ್ಲ, ಯೇಸು ಕ್ರಿಸ್ತನ ಫೋಟೋವನ್ನೇ ಇಟ್ಟುಕೊಂಡು ಆರಾಧಿಸ್ತೇವೆ ಅನ್ನೋದಾದರೆ, ದೇವರು ಹೇಳ್ತಾರೆ ನನಗೆ ಬದಲಾಗಿ ಪ್ರತಿರೂಪವನ್ನು ಇಟ್ಕೊಂಡು ಅದಕ್ಕೆ ಅಡ್ಡ ಬೀಳಬಾರದೆಂದು ವಾಕ್ಯ ಹೇಳುತ್ತದಲ್ಲವೇ? ಹಾಗಾದರೆ ಒಂದು ಶಿಲುಬೆನಿಟ್ಕೊಂಡು, ಒಂದು ಯೇಸುವಿನ ಫೋಟೋ ಇಟ್ಕೊಂಡು
ಅಲ್ಲಿ ಪೂಜೆ ಮಾಡ್ತಿದ್ದೇವೆ, ಅಲ್ಲಿ ಏನೇನೋ ಮಾಡ್ತಿದ್ದೇವೆ ಅಂದರೆ ಅದು ಅಜ್ಞಾನವಲ್ಲವೋ? ಆಕಾಶ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ, ನೀವು ನನಗೋಸ್ಕರ ಕಟ್ಟಲುದ್ದೇಶಿಸುವ ಆಲಯ ಎಷ್ಟರದು? ಮನುಷ್ಯರು ಕೈಯಿಂದ ಕಟ್ಟಿರುವ ಆಲಯದಲ್ಲಿ ನಾನು ನಿವಾಸಿಸುವುದಿಲ್ಲವೆಂದು ಹೇಳಿರುವ ಕರ್ತನನ್ನು ಒಂದು ಚಿಕ್ಕ ಚಿತ್ರದಲ್ಲಿ ಶೇಖರಿಸಿಡಲಾಗುತ್ತೋ? ಯೇಸುಕ್ರಿಸ್ತನ ಫೋಟೋ ತೆಗೆಯಲಾಗಲಿಲ್ಲ ಪ್ರಿಯರೇ. ಆತನ ಮುಖ ಹೇಗಿರುತ್ತೆ ಎಂದು ಈ ಲೋಕದಲ್ಲಿ ಯಾರಿಗೂ ಗೊತ್ತಿಲ್ಲ. ಈ ವಿಡಿಯೋಸು, ಪಿಕ್ಚರ್ಸ್ಗಳು ಆ ದಿನಗಳಲ್ಲಿ ಇರಲಿಲ್ಲ. ಈಗ ಯೇಸುಕ್ರಿಸ್ತನ ಚಿತ್ರಗಳು ಊಹೆಯಿಂದ ಹಾಕಿಕೊಂಡಿರುವ ಕೆಲವೊಂದು ಚಿತ್ರಗಳಿವೆ. ಆದರೆ ಅವು ಊಹೆಯಿಂದ ಬಿಡಿಸಿರುವ ಚಿತ್ರಗಳೇ ಹೊರತು ಆ ಪಿಕ್ಚರ್ಸ್ಗಳನ್ನು ನಾವು ಆರಾಧಿಸುವಂತಹ ಅವಶ್ಯಕತೆ ಇಲ್ಲ. ಆತನನ್ನು ಆರಾಧಿಸುವಂಥವರು ಆತ್ಮದಿಂದಲೂ, ಯಾಕೆಂದರೆ ಆತನು ಆತ್ಮ ಆಗಿರೋದ್ರಿಂದ, ಆತ್ಮಸ್ವರೂಪಿಯಾಗಿರೋದ್ರಿಂದ ಆತನನ್ನು ಆರಾಧಿಸುವಂಥವರು ಆತ್ಮದಿಂದಲೂ ಸತ್ಯದಿಂದಲೂ ಆತನನ್ನು ಆರಾಧಿಸಬೇಕು. ನಮ್ಮ ಮನೋನೇತ್ರಗಳು ತೆರೆಯಲ್ಪಟ್ರೆ ಕ್ರಿಸ್ತನಲ್ಲಿರುವ ಸೌಂದರ್ಯ ನಾವು ನೋಡಬಲ್ಲೆವು. ಇಹಲೋಕದ ದೇವರು ನಂಬಿಕೆಯಿಲ್ಲದವರ ಕಣ್ಣುಗಳನ್ನು ಕುರುಡು ಮಾಡಿರುವುದರಿಂದ ಅವರು ಕ್ರಿಸ್ತನಲ್ಲಿರುವ ಸೌಂದರ್ಯವನ್ನು, ಪರಿಪೂರ್ಣತೆಯನ್ನು ನೋಡ್ಲಿಕ್ಕಾಗುತ್ತಾ ಇಲ್ಲ. ನಾವು ಯೇಸು ಕ್ರಿಸ್ತನನ್ನು ಆರಾಧಿಸುತ್ತಿರುವಾಗ ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಡುವಾಗ ನಮ್ಮ ಕಣ್ಣುಗಳು ತೆರೆಯಲ್ಪಡ್ತವೆ. ನಮ್ಮ ಮನೋನೇತ್ರಗಳು ತೆರೆಯಲ್ಪಟ್ಟಾಗ ನಾವು ಆತನಲ್ಲಿ ಆನಂದಿಸುವವರಾಗಿರ್ತೇವೆ. ಆತನು ನಮಗೋಸ್ಕರ ಇಟ್ಟಿರುವ ಪ್ರಣಾಳಿಕೆ ಅರಿತುಕೊಳ್ಳುತ್ತೇವೆ. ಪರಿಪೂರ್ಣನಾದ ಸಂಪೂರ್ಣನಾದ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಆತನ ಸಂಗಡ ಇರುವುದಕ್ಕಾಗಿ ಸಿದ್ಧಗೊಳ್ಳುವುದಕ್ಕೋಸ್ಕರ ಆತನ ಬರೋಣದಲ್ಲಿ ಎತ್ತಲ್ಪಡುವವರಾಗಿರಬೇಕು. ಜ್ಞಾನಿಗಳು ಆತನನ್ನು ಆರಾಧಿಸಿದರು, ಕುರುಬರು ಆತನನ್ನು ಆರಾಧಿಸಿದರು, ಮರಿಯಳು ಆತನನ್ನು ಆರಾಧಿಸಿದಳು, ಪರಲೋಕದ ದೂತರು ಆತನನ್ನು ಆರಾಧಿಸಿದರು. ಸರ್ವೋನ್ನತದಲ್ಲಿರುವ ದೇವರಿಗೆ ಮಹಿಮೆ, ಆತನಿಗೆ ಇಷ್ಟರಾದವರಲ್ಲಿ ಭೂಲೋಕದಲ್ಲಿ ಸಮಾಧಾನ ಎಂಬ ಹಾಡನ್ನು ಹಾಡುತ್ತಾ ಜನರೆಲ್ಲರಿಗೆ ಮಹಾಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ಆ ಕುರುಬರಿಗೆ ತಿಳಿಯಪಡಿಸಿದಾಗ ದೂತರೆಲ್ಲರೂ ಕೊಂಡಾಡಿದರು. ಅದಕ್ಕೆ ಕ್ಯಾರಲ್ಸ್ ಅನ್ನುತ್ತಾರೆ. ಕ್ರಿಸ್ಮಸ್ ಸಂದರ್ಭದಲ್ಲಿ ದೇವದೂತರುಗಳೇ ಹಾಡು ಹಾಡಿರೋದ್ರಿಂದ ನಾವು ಕೂಡ ನಮ್ಮ ಚರ್ಚಸ್ನಲ್ಲಿ, ನಮ್ಮ ಆರಾಧನೆಯಲ್ಲಿ ಚೆನ್ನಾಗಿ ಕ್ರಿಸ್ತನನ್ನು ಮಹಿಮೆಪಡಿಸುವ ಗೀತೆಗಳನ್ನು ಹಾಡುವಂಥದ್ದು ಒಳ್ಳೆಯದೇ. ಆದರೆ ಈ ದಿನಗಳಲ್ಲಿ ಒಂದು ಹಾಡುವ ಹಾಡಿಗೆ ಯಾವ ಅರ್ಥವಿಲ್ಲದೆ ಅದು ಕುರುಬರ ಹಾಡೆಂದು, ಅದು ದೂತರ ಹಾಡೆಂದು ಬಹಳ 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 ಲೋಕರೀತಿಯಾದ ಸಂಗೀತದೊಂದಿಗೆ ಹಾಡುತ್ತಾ ಇರ್ತಾರೆ ಇಲ್ಲವೇ? ಹೀಗೆ ಹೇಳುವಾಗ ದಯಮಾಡಿ ಮನಸ್ಸಲ್ಲಿ ನೊಂದಿಕೊಳ್ಳಬೇಡಿ. ಆದರೆ ಮಿತಿಮೀರಿದ ಸ್ಥಿತಿಯಲ್ಲಿ ಹಾಡನ್ನು ಹಾಡುತ್ತಾರೆ. ಶಾರೀರಿಕ ಉದ್ರೇಕವನ್ನು ಮಾತ್ರವೇ ಅವರು ಒಂದು ರೀತಿಯಲ್ಲಿ ಅವರು ಶರೀರ ಉದ್ರೇಕವನ್ನುಂಟು ಮಾಡುವ ಹಾಡನ್ನು ಹಾಡುತ್ತಲೇ ಇರುತ್ತಾರೆ. ಆತ್ಮದಲ್ಲಿ ಕರ್ತನನ್ನು ಆರಾಧಿಸಬೇಕು, ಆತ್ಮದಲ್ಲಿ ಹಾಡುವುದನ್ನು ಕಲಿಯಬೇಕು. ಅದಕ್ಕೆ ಪೌಲನು ಹೇಳ್ತಾನೆ, ನಾನು ಆತ್ಮದಲ್ಲಿಯೂ ಹಾಡ್ತೇನೆ, ಮನಸ್ಸಿನಿಂದಲೂ ಹಾಡುತ್ತೇನೆ. ನಮ್ಮ ಆರಾಧನೆಯಲ್ಲಿ ಕ್ರಿಸ್ತನನ್ನು ಮಹಿಮೆಪಡಿಸುವ ಹಾಡುಗಳೆಂದು ಹೇಳುತ್ತಾ ನಾವು ನಾಟ್ಯಗಳಿಂದ ಕೊಂಡಾಡುತ್ತಾ ದೊಡ್ಡ ತಂಬುರದಿಂದ ಗೊಂದಲಮಯವಾಗಿ ಹಾಡುವಂಥದ್ದಲ್ಲ. ಆದರೆ ಕ್ರಿಸ್ತನ ಪ್ರೀತಿಯನ್ನು ಧ್ಯಾನಿಸುತ್ತಾ, ಹೃದಯವನ್ನು ಕರಗಿಸಿಕೊಳ್ಳುತ್ತಾ, ಆತನಲ್ಲಿ ಆನಂದಿಸುತ್ತಾ, ಆತ್ಮದಲ್ಲಿ ಹಾಡುತ್ತಾ, ಆರಾಧಿಸುತ್ತಿರುವಾಗ, ಪೂಜಿಸುತ್ತಿರುವಾಗ, ಸಾಷ್ಟಾಂಗವಾಗಿ ನಮಸ್ಕರಿಸುವಾಗ ನಾವು ಕರ್ತನನ್ನು ಘನಪಡಿಸುವವರಾಗಿರುತ್ತೇವೆ. ಈ ವರ್ಷ, ಈ ಕ್ರಿಸ್ಮಸ್ ದಿನಮಾನಗಳಲ್ಲಿ ಅರ್ಥಗರ್ಭಿತವಾಗಿ ನಿಜವಾದ ಆನಂದದೊಂದಿಗೆ ಯೇಸು ಕ್ರಿಸ್ತನ ರಕ್ಷಣೆಯಲ್ಲಿ ಆನಂದಿಸುತ್ತಾ ಆತನ ರಕ್ಷಣೆಯ ಸುವಾರ್ತೆಯನ್ನು ಸಕಲ ಜನರಿಗೆ ಪ್ರಕಟಿಸುವುದಕ್ಕೋಸ್ಕರ ನಾವು ಕರ್ತನ ನಾಮವನ್ನು ಮಹಿಮೆಪಡಿಸುವ ಹಾಗೆ ಹಾಡುಗಳನ್ನು ಹಾಡೋಣ, ಪ್ರಾರ್ಥನೆ ಮಾಡೋಣ, ವಾಕ್ಯ ಬೋಧಿಸೋಣ. ಕ್ರಿಸ್ಮಸ್ ಸಂದರ್ಭದಲ್ಲಿ ಅನೇಕರಿಗೆ ಯೇಸು ಕ್ರಿಸ್ತನ ಕುರಿತು ಹೇಳುವ ಹಾಗೆ ಪ್ರತಿ ಅವಕಾಶವನ್ನು ಉಪಯೋಗಿಸಿಕೊಂಡು ಅನುಕೂಲತೆಯಲ್ಲಿಯೂ ಅನಾನುಕೂಲ ಸಮಯದಲ್ಲಿ ಯೇಸುವನ್ನು ಪ್ರಕಟಿಸುವವರಾಗಿ ಇರೋಣ. ನಿಮ್ಮ ನಿಮ್ಮ ಸಭೆಗಳಿಗೆ ಹೋಗಿರಿ, ಕರ್ತನನ್ನು ಆರಾಧಿಸಿರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಈ ಅಂತ್ಯ ದಿನಗಳಲ್ಲಿ ದೇವರೇ, ಮಾತುಗಳು, ಹಾಡುಗಳು, ಹುಚ್ಚು ಹಾಡುಗಳು ನಿಮಗೆ ಬೇಸರಗೊಳಿಸುತ್ತಿರುವಾಗ, ನಿಮ್ಮ ಹಬ್ಬದ ದಿನಗಳು ನನಗೆ ಅಸಹ್ಯವಾಗಿವೆ, ನಿಮ್ಮ ಹಾಡಿನಲ್ಲಿಗೆ ನನಗೆ ಸಂತೋಷ ಇಲ್ಲ ಎಂದು ಆಮೋಸನ ಕಾಲದಲ್ಲಿ ನೀವು ಹೇಳಿದ ಪ್ರಕಾರ ಈ ಅಂತ್ಯಕಾಲದಲ್ಲಿ ದೇವರೇ, ನಾವು ವಿಚಿತ್ರವಾಗಿ, ಅಸಭ್ಯವಾಗಿ ಕ್ರಿಸ್ಮಸ್ ಸೆಲೆಬ್ರೇಷನ್ ಎಂದು ಹೇಳುತ್ತಾ ಮನುಷ್ಯರು ಇಷ್ಟಾನುಸಾರವಾಗಿ ಪ್ರವರ್ತಿಸುತ್ತಿರುವ ಈ ದಿನಗಳಲ್ಲಿ ಯೆಶಯ್ಯ, ನಮಗೆ ನಿಮ್ಮ ಕೃಪೆಯನ್ನು ದಯಪಾಲಿಸಿರಿ. ನಮ್ಮ ಹೃದಯಗಳಲ್ಲಿ ಕ್ರಿಸ್ತನನ್ನು ಆರಾಧಿಸುವವರಾಗಿ, ಆತ್ಮದಿಂದಲೂ ಸತ್ಯದಿಂದಲೂ ಆತನನ್ನು ಆರಾಧಿಸುವವರಾಗಿ, ಕ್ರಿಸ್ತನ ಶ್ರೇಷ್ಠತೆಯನ್ನು, ಆತನ
ರಕ್ಷಣೆಯ ಕಾರ್ಯವನ್ನು ಲೋಕಕ್ಕೆ ಪ್ರಕಟಿಸುವವರಾಗಿರುವ ಹಾಗೆಯೂ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ. ಪರಿಶುದ್ಧಾತ್ಮನ ಕಾರ್ಯಗಳು ಪ್ರಪಂಚದಾದ್ಯಂತ ಈ ಸಂದರ್ಭದಲ್ಲಿ ಯೇಸುವೇ ರಕ್ಷಕನು ಎಂಬುದಾಗಿ ಪ್ರಕಟಿಸುವುದಕ್ಕಾಗಿ ಪ್ರತಿ ಅವಕಾಶವನ್ನು ಉಪಯೋಗಿಸಿಕೊಳ್ಳಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಮಾಡಿರಿ. ನಿಮ್ಮೆಲ್ಲರ ಪರವಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿ ಕಳಿಸಿರಿ. ಕರ್ತನ ಚಿತ್ತದ ಮೇರೆಗೆ ಪ್ರತಿದಿನ ಲೈವ್ ಆಗಿ ಈ ಕಾರ್ಯಕ್ರಮ ಪ್ರಸಾರ ಮಾಡ್ತಿದ್ದೇವೆ. ಈ ಲೈವ್ ಕಾರ್ಯಕ್ರಮ ತಪ್ಪದೆ ವೀಕ್ಷಿಸಿ ಆಧ್ಯಾತ್ಮಿಕವಾಗಿ ಬಲಗೊಳ್ಳಿರಿ. ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.